ನನಗಂತೂ ಡೈಲಿ ಬೇಜಾರಾಗ್ತೈತೆ. ಅದ್ರ ಮೇಲೆ ಸಾಲಗಳ ಮೇಲೆ ಸಾಲ ಮೇಲೆ ಸಾಲ ಮಾಡ್ತಾನೆ. ಮೂರು ಆರ್ಡ್ರು 170 ಆಗಿದೆ. ಇನ್ನೂ 8 ನಿಮಿಷ ಆಯ್ತು. ಇನ್ನೂ 8 ನಿಮಿಷ ನೋಡ್ತೀನಿ. ಆರ್ಡ್ರ್ ಕೊಟ್ಟರೆ ಕಂಟಿನ್ಯೂ ಮಾಡ್ತೀನಿ, ಎಲ್ಲರೂ ತಿಕ್ಕ ಮುಚ್ಕೊಂಡು ಮನೆಗೆ ಹೋಗ್ತೀನಿ ಗೈಸ್. ಅದು ಅಣ್ಣ ನಂಬರ್ ಆಫ್ ಮಾಡಿದರೆ ಬೇರೆಯವ್ರ ನಂಬರ್ ಬರೋಲ್ಲ ಕಂಪ್ನಿ. ನಮ್ಮನೆಗೆ ಓದಿ ಈ ಥರ ಸೆಲ್ಫಿ ಎಷ್ಟು ಸರಿ ಕೇಳ್ತಾವಂದ್ರೆ ವೇಟ್ ಮಾಡಿ 25 ನಿಮಿಷಕ್ಕೆ 15 ರೂಪಾಯಿ ವೇಟಿಂಗ್ ಚಾರ್ಜ್ ಕೊಟ್ಟ ಅಣ್ಣ ಬಂದು. ಯಾವುದಪ್ಪ ಅಂದರೆ ಕ್ಯಾಲಿಕಟನೋ ಜಾಲಿಕಟ್ಟಿನೋ ಯಾವುದೋ ಒಂದು. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ SRJ ಕನ್ನಡಿಗ. ಟೈಮಿಂಗ್ಸು ಬೆಳಗ್ಗೆ 6:44 ಗಂಟೆಗಿದೆ. ಇನ್ನೂ ಲಾಗಿನ್ ಆಗಿಲ್ಲ. ಜನ ಗಾಡಿ ಆದರೂ ಸ್ಟಾರ್ಟ್ ಮಾಡಿಬಿಡೋಣ, ಚೂರು ವಾರ್ಮಪ್ ಆಗಲಿ 1 ನಿಮಿಷದಲ್ಲಿ ನೋಡೋಣ. ಇವತ್ತು ಶನಿವಾರ, ಡೇಟ್ ಬಂದುಬಿಟ್ಟು 3. ಏನು ನಾರ್ಮಲ್ ಸರ್ಜ್ ಇರೋದು ಅಷ್ಟೇ. ಇವಾಗ ನಿನ್ನೆ ಒಂದು 27-28 ಆರ್ಡ್ರ್ ಹೊಡೆದಿದ್ದೆ. ಒಂದು ಟೋಟಲು ಸೆಕೆಂಡ್ ಟಾರ್ಗೆಟಲ್ಲಿ ಮುಗಿಯೋಕ್ಕೆ ಆಗಲಿಲ್ಲ. ಆಲ್ಮೋಸ್ಟು ಫಸ್ಟ್ ಟಾರ್ಗೆಟ್ ಮುಗಿದೈತಿ. ಫಸ್ಟ್ ಟಾರ್ಗೆಟದು 260 ರೂಪಾಯಿ ಇನ್ಸಿಟಿ ಬಂತು ಅಷ್ಟೇ, ಬಿಟ್ಟರೆ ಯಾವುದೋ ಬಂದಿರಲಿಲ್ಲ. ಆದರೆ ಆರ್ಡ್ರ್ ಕೊಡಲಿಲ್ವಲ್ಲ, ಆ ಕಾರಣಕ್ಕಾಗಿ ಇವಾಗ ಸದ್ಯಕ್ಕೆ 85% ಇದೆ ಎಕ್ಸ್ಟ್ರಾ. ಸರ್ಜು ಮಧ್ಯಾಹ್ನ ಮತ್ತು ಸಂಜೆ ಬಂದುಬಿಟ್ಟು ಎಷ್ಟಪ್ಪ ಇದೆ ಅಂದರೆ 45-50% ಇರೋದು. ನೋಡೋಣ ಎಷ್ಟು ಆರ್ಡ್ರ್ ಆಗುತ್ತೆ. ಫಸ್ಟ್ ಟಾರ್ಗೆಟ್ ಆದರೂ ಹೊಡೆಯೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಮುಂದೆ ಸುಮ್ಮನೆ ಸೆಕೆಂಡ್ ಟಾರ್ಗೆಟು ತುಂಬ ಕಷ್ಟ ಆಗ್ತೈತೆ ಹೊಡೆಯೋಕ್ಕೆ. ಮಾಡೋದೇ 12 ಅವರ್ 13 ಅವರ್ ಅಷ್ಟೇ. ಅದ್ರ ಮೇಲೆ ಜಾಸ್ತಿ ಮಾಡೋಕ್ಕೆ ಹೋಗೋಲ್ಲ, ತಲೆನೂ ಕಟ್ಸ್ಕೊಳಕ್ಕಲ್ಲ. ಸಾಕು 1500-2000 ರೂಪಾಯಿ ಆದರೆ. ಸುಮ್ಮನೆ ಇನ್ನೊಂದು 200-300 ರೂಪಾಯಿಗೋಸ್ಕರ ಇದಕ್ಕೆ ಇದನ್ನು ಅಂದ್ಕೊಂಡು ಸುಮ್ಮನೆ ಫಸ್ಟ್ ಟಾರ್ಗೆಟು ಎಷ್ಟಾಗುತ್ತೆ ಒಟ್ಟಿನಲ್ಲಿ ಟಾರ್ಗೆಟ್ ಮೇಲೆ ಒಟ್ಟಿನಲ್ಲಿ ಹೊಡೆಯೋದು ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಇವಾಗ ಮೊದಲನೇ ಆರ್ಡ್ರಲ್ಲಿ ಕೊಡ್ತಾನಂತ ಅಂದ್ಕೊಂಡಿದ್ದೀನಿ. ಮತ್ತು ಹೊಸಬರು ಯಾರಾದರೂ ಬರೋ ಇರಿದ್ರೆ ರೂಮಿಗೆ ನೀವೇ ನೋಡ್ಕೊಳ್ಳಿ. PGಗಳು ಸಿಗ್ತವೆ ಆಲ್ಮೋಸ್ಟು. ನಿಮಗೆ ಯಾವ ಏರಿಯಾ ಬೇಕು ಆ ಏರಿಯಾದಲ್ಲಿ ಝೋನ್ ಹಾಕ್ಸಿ ಕೊಡ್ತೀನಿ. ಬೇಕಾದ್ರೆ ರೆಫರ್ ಮಾಡಿಬಿಟ್ಟು ಯಾವ ಝೋನ್ ಬೇಕಾದ್ರೆ ಅದನ್ನು ಆ್ಯಡ್ ಮಾಡ್ಕೋಬೋದು. ಬರ್ರಿ, ಇವಾಗ ಆರ್ಡ್ರ್ ಬಿದ್ದ ಮೇಲೆ ಸಿಗ್ತೀನಿ ಗೈಸ್. ಟೈಮ್ ಬಂದುಬಿಟ್ಟು 7-4 ಗಂಟೆ ಆಯಿತು. ಇನ್ನೂ ಒಂದು ಆರ್ಡ್ರ್ ಕೊಟ್ಟಿಲ್ಲ ಗೈಸು. ಇಲ್ಲಿ ಬಂದುಬಿಟ್ರೆ 80% ಇದೆ ಎಕ್ಸ್ಟ್ರಾ. ಇವಾಗ 7 ಗಂಟೆ ಮೇಲೆ ಉಡುಪಿ ಗಾರ್ಡನ್ ಹತ್ರ ಬಂದಿದ್ದೀನಿ. ಯಾವ್ದಾದ್ರು ಆರ್ಡ್ರ್ ಕೊಡ್ತಾನೆ ಅಂತ ಅಂದ್ಕೊಂಡು. ಉಡುಪಿ ಗಾರ್ಡನಲ್ಲಿ ಇವಾಗ 7 ಗಂಟೆ ಲಾಗಿನ್ ಆಗೋದಲ್ಲ ಅವರು, ಅದಕ್ಕೆ ಈ ಕಡೆ ಬಂದೆ. ಅಲ್ಲಿ ಕೆಫೆ ಪ್ರಸಿದ್ಧಿ ಅದು ಇದು ಯಾವುದೂ ಬೀಳಿಲ್ಲ ಅಂದ್ಕೊಂಡು ಬಂದುಬಿಟ್ಟಿದ್ದೀನಿ. ನೋಡೋಣ, 1-2-3 ಜನ ಹುಡುಗರು ಬಂದುಬಿಟ್ಟವ್ರೆ ಆಲ್ಮೋಸ್ಟು. ಕೆಫೆ ಪ್ರಸಿದ್ಧಿ ಅಂತೀನಿ ಉಡುಪಿ ಗಾರ್ಡನ್ ಹತ್ರ. ನಮ್ಮ ಸ್ವಂತ ಬಾಯಿ ಬಂದವನೇ. ಬೈಕ್ ಐತೆ ಒಂದು, ನೋಡೋಣ ಎಲ್ಲಿ ಕೊಡ್ತಾನಂತ. ಗಾಯ್ಸು ಉಡುಪಿ ಗಾರ್ಡನ್ ಹತ್ರ ಏನು ಆರ್ಡ್ರ್ ಕೊಡಲಿಲ್ಲ. 15 ನಿಮಿಷ ನಿಂತ್ಕೊಂಡೆ. ಒಂದೇ ಜಾಗದಲ್ಲಿ ನಿಂತ್ಕೊಂಡ್ರೆ ಸುಮ್ಮನೆ ಒಂದೇ ಜಾಗದಲ್ಲಿ ನಿಂತ್ಕೋಬೇಕು ಅನಿಸ್ಬಿಡುತ್ತೆ. ಅದಕ್ಕೆ ಸುಮ್ಮನೆ ಇವಾಗ ಮತ್ತೆ IDC ಕಡೆ ಹೋಗ್ತಾಯಿದ್ದೀನಿ, ಸಂಜಯನಗರ 85 ರೋಡ್ ಕಡೆ. ಇವಾಗ ಉಡುಪಿ ಗಾರ್ಡನ್ ಇತ್ತು, ಇವಾಗ ಇದಕ್ಕೆ ಹೋಗೋಣ. IDC ಟ್ರಪಲ್ಸ್ ಹತ್ರ ನಿರಂತರ ಕೆಫೆ ಹೌಸು ಎಲ್ಲರೂ IDC ಯಾವ್ದಾರು ಕೊಟ್ಟರೆ ಕೊಡ್ಬೋದು. ಅಲ್ಲಿ ಹುಡುಗರು ಆದರೂ ಇರ್ತಾರೆ. ಅಲ್ಲಿ ಕುತ್ಕೊಳ್ಳೋ ಜಾಗ ಇದೆ, ಅಲ್ಲಿ ಕುತ್ಕೊಳ್ಳೋಕೆ ಜಾಗ ಇಲ್ಲ. ಕುತ್ಕೊಂಡ್ರೆ ಬೈಕ್ ಮೇಲೆ ಕುತ್ಕೋಬೋದು. ಏನೋ ಒಬ್ಬರೇ ಕುತ್ಕೋಬೇಕು, ಯಾರೂ ಇಲ್ಲ ಇಲ್ಲಿ ನಮ್ಮ ಫ್ರೆಂಡ್ಸ್. ಅದಕ್ಕೆ IDC ಹತ್ರ ಬಂದಿರ್ತಾರೆ. ಅಲ್ಲಿ ಹೋಗ್ಬಿಟ್ಟು ಹರಟೆ ನಿಂತ್ಕೋತೀವಿ. ಇನ್ನೇನು ಮಾಡೋದು, ಆರ್ಡ್ರ್ ಬೀಳೋವರೆಗೂ ಇನ್ನೇನು ಕೆಲಸ ನಮ್ಮದು. ಹರಟೆ ಹೊಡಿ, ಆರ್ಡ್ರ್ ಬಿದ್ದರೆ ಹೋಗ್ಬಿಟ್ಟು ಕೊಡು ಅಷ್ಟೇ ಗೈಸ್. ಸಿಗ್ತೀನಿ ಮತ್ತೆ ಆಮೇಲೆ. ಗೈಸ್ ಇದು ಯಾವ ಥರ ಪೈಪ್ಲೈನು, ವೈರು, ಕೇಬಲು ಅದು ಇದು ಹಾಕ್ತಾಯಿದ್ರೆ ನಮ್ಮ ತಾನೇ ಗೊತ್ತಿಲ್ಲ. ನಿಮ್ಗೆ ಏನಾದರೂ ಗೊತ್ತಿರೋ ದಯವಿಟ್ಟು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ಎಲ್ಲ ಏರಿಯಾಗಳನ್ನ ಪೈಪ್ಲೈನ್ ರೋಡು ಅದು ಇದು ಕೇಬಲ್ಸು ಅದು ಇದು ತುಂಬ ಮಾಡ್ತಾಯಿದ್ದಾರೆ. BL ರೋಡು ಆಯಿತು. BL ರೋಡಲ್ಲಿ ಅರ್ಧಂಬರ್ಧ ರೋಡ್ ಆಗಿದೆ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಇನ್ನೊಂದು 15-20 ದಿವಸಗೂ ಅಲ್ಲೇ ಆಗ್ಬೋದು ಅನ್ಕೋತೀನಿ ಗೈಸ್. ನನಗೆ ಮತ್ತಿಕೆರೆ, ದೇವಿನಗರ, ಭದ್ರಾಪಾಲಟು, ದೊಡ್ಡಬೊಮ್ಮಸಂದ್ರ, ವಿದ್ಯಾರಣ್ಯಪುರಮು ಎಲ್ಲಾದರೂ 1 BHK ಮನೆ ಖಾಲಿ ಇದ್ದರೆ ದಯವಿಟ್ಟು ತಿಳಿಸಿ. ಯಾಕಂದರೆ ನಾನು ಮನೆ ಚೇಂಜ್ ಮಾಡಬೇಕಾಗಿತ್ತೆ. ದಯವಿಟ್ಟು ಯಾರಿಗಾದರೂ ಗೊತ್ತಿದ್ದರೆ 1 BHK ಬ್ಯಾಚುಲರ್ ಕೊಡೋರಿದ್ದರೆ. ನಾವು ಇರೋದೇ 3-4 ಜನ ಅಷ್ಟೇ ಗೈಸು. ನೋಡಿರಿ, ಯಾರಾದರೂ ಇದ್ದರೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಹಾಕ್ರಿಲ್ಲ. ಇನ್ಸ್ಟಾಗ್ರಾಮ್ DM ಮಾಡಿರಿ, ನಂಬರ್ ಕೊಟ್ಟವ್ರ ಜೊತೆ ಮಾತಾಡಿ ನೋಡೋಣ. ಯಾರಿಗಾದ್ರು ಒಳ್ಳೆ ಇದ್ದರೆ ಸೆಕೆಂಡ್ ಫ್ಲೋರ್ ಪರವಾಗಿಲ್ಲ, ಯಾವ ಫ್ಲೋರ್ ಇದ್ರೂ ಪರವಾಗಿಲ್ಲ. ನೋಡಿರಿ, ಯಾವ್ದಾರು ಇದ್ದರೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ಇದಿಲ್ವ ಒಂದು ಬಿದ್ದಿಲ್ಲಂತೆ ಅವ್ರಿಗೂ ಗೈಸ್. ಇವರು ಕೇಳೋಣ ರೀ. ಅಣ್ಣ ಆರ್ಡ್ರ್ ಬಿದ್ದೈತಾ ಸ್ವಿಗ್ಗಿದಲ್ಲಿ? ಒಂದು ಇಲ್ವಾ? ಎಷ್ಟು ಗಂಟೆ ಲಾಗಿನ್ ಆಗಿದ್ದು? 1 hour 20 ನಿಮಿಷ ಆಯಿತು. ಬರೀ ಒಂದೇ ಒಂದು ಆರ್ಡ್ರು. ಅಪ್ಪ ದೇವ್ರೆ. ಅಲ್ಲಿ IDC ಹತ್ರ ಇನ್ನೂ ಐಟಮ್ಸೇ ಬಂದಿಲ್ಲತ್ತೆ. ಅವರು ಇನ್ನೂ ಲಾಗಿನೇ ಆಗಿಲ್ಲ. ಅಲ್ಲಿ ನೋಡಿದ್ರೆ ನಿರಂತರ ಕೆಫೆ ಒಂದೇ ಒಂದು ಆರ್ಡ್ರ್ ಬಿದ್ದಿಲ್ಲ. ಮತ್ತೆ ಇದು ಇಲ್ಲದ 15 ನಿಮಿಷ ನಿಂತ್ಕೊಂಡೆ. ಆಲ್ಮೋಸ್ಟ್ ಟೈಮಿಂಗ್ಸು 7:30 ಗಂಟೆ ಆಗಿದೆ ಕರೆಕ್ಟಾಗಿ. ಯಪ್ಪ ದೇವರು, ಈ ಥರ ಆದರೆ ನಮ್ಮ ಗತಿ ಹೆಂಗೆ ನೋಡ್ತೀನಿ. ಇವಾಗ ಉಡುಪಿ ಗಾರ್ಡನ್ ಹತ್ರ ನಿಂತ್ಕೋತೀನಿ. ಹಂಗೆ 8 ಗಂಟೆವರೆಗೆ ಲಾಗಿನ್ ಆಗಿರ್ತೀನಿ. ಆರ್ಡ್ರ್ ಬೀಳಿಲ್ವಾ, ಲಾಗೌಟ್ ಮಾಡಿಬಿಟ್ಟು ರ್ಯಾಪಿಡೋ ಬಿದ್ದೇ ಬಿಡ್ತಲ್ಲ. ಬೇರೆ ಕಂಪ್ನಿ ಹೆಸರು ತೊಗೊಂಡ ತಕ್ಷಣ ನಮಗೆ ಆರ್ಡ್ರು. ಯಾವುದು ಕ್ಯಾಲಿಕಟ್ ರೆಸ್ಟೋರೆಂಟ್ ಅಂತ ದೇವಿನಗರ. ಬನ್ನಿ ಗೈಸ್, ಆ ಕಡೆನೂ ಮನೆ ಕಡೆನೂ ಬಿದ್ದುಬಿಟ್ಟೈತೆ. ಹೆಂಗೋ ದೇವಿನಗರ ಕೊಟ್ಬಿಟ್ಟು
ಲಾಗೌಟೇ ಮಾಡಿಬಿಡ್ತೀನಿ. ಆರ್ಡ್ರಸ್ಸೇ ಕೊಡ್ತಾರಲ್ಲ, ಸುಮ್ಮನೆ ಬೈಕ್ ಟ್ಯಾಕ್ಸಿ ಮತ್ತು ಇದರದ್ದು ಹೊಡ್ಕೊಂಡು ಹೋಗ್ಬಿಡ್ತೀನಿ. ಸುಮ್ಮನೆ 2,000 ರೂಪಾಯಿ ಅರ್ನಿಂಗ್ಸ್ ಆಗಬೇಕು ಬೇಗ ಒಟ್ಟಿನಲ್ಲಿ. ಎಲ್ಲರೂ ಆಗೋಲ್ಲ. ಈ ಸ್ವಿಗ್ಗಿ ನಂಬ್ಕೊಂಡು ಒಂದೇ ನಂಬ್ಕೊಂಡು ಕೂತ್ಕೊಂಡ್ರೆ ಬೇರೆ ಕಂಪ್ನಿ ಹೆಸರು ತಕ್ಷಣ ಕೊಟ್ಟಬಿಟ್ಟು ನೋಡಿ, ಬೇರೆ ಕಂಪ್ನಿ ಹೆಸರು ತೊಗೊಂಡ ತಕ್ಷಣ ಅದೇನೋ ಗೊತ್ತಿಲ್ಲ, ಕಾಮಿಡಿನ ಏನಂತ ಗೊತ್ತಾಗ್ತಾಯಿಲ್ಲ ನನಗಂತೂ. ಬೇರೆ ಕಂಪ್ನಿ ಹೆಸರು ತೊಗೊಂಡು ಅಷ್ಟರಲ್ಲೇ ಆರ್ಡ್ರ್ ಬಿದ್ದುಬಿಡ್ತು. ಪರವಾಗಿಲ್ಲ, ಬರ್ರಿ ಔಟ್ ಆಫ್ ಝೋನ್ಗೆ ಮತ್ತಿಕರೆಗೆ ಹೋಗ್ಬಿಟ್ಟು ಪಿಕಪ್ ಮಾಡ್ಕೊಂಡು ದೇವಿನಗರಕ್ಕೆ ಡ್ರಾಪ್ ಕೊಟ್ಬಿಡೋಣ. ಆರ್ಡ್ರುಗಳು ಇಲ್ಲಾಂದರೆ ಒಂತಲೇ ನಾವು ಈ ರೆಸ್ಟೋರೆಂಟ್ಗಳು ನೋಡಿ 22 ನಿಮಿಷ ಆಯ್ತು ವೇಟ್ ಮಾಡಿದ್ದೀನಿ. ಏನು ಇದು 2 ಐಟಮ್ ಇದೆ, 3 ಪೀಸಸ್ ಮತ್ತು 1 ಪೀಸ್, 4 ಚಿಕನ್ ಸ್ಟೀವ್ ಅಂತೆ. ಆಲ್ಮೋಸ್ಟ್ 22 ನಿಮಿಷದ ಕಸ್ಟಮರ್ 2 ಸರಿ ಫೋನ್ ಮಾಡಿದ್ದಾರೆ. ಏನು ಆರ್ಡ್ರ್ ಮಾಡ್ತಾರಪ್ಪ ಇವರು ರೆಸ್ಟೋರೆಂಟವರು. ಏನು ಆರ್ಡ್ರುಗಳಿಲ್ಲ ಅಂದರೆ ಈ ಥರ ವೇಟ್ ಮಾಡಿಸ್ತಾರೆ. ಆರ್ಡ್ರುಗಳಿದ್ದಾಗ ಒಂದು ತಲೆನೋವು, ಆರ್ಡ್ರುಗಳು ಇಲ್ದಾಗ ಒಂದು ತಲೆನೋವು. ಬಿಡು ಪರವಾಗಿಲ್ಲ ಅಂದ್ಕೊಂಡು ವೇಟ್ ಮಾಡ್ತಾಯಿದ್ವಿ. ನೋಡಿದ್ರೆ ಇನ್ನೂ 2 ನಿಮಿಷ 5 ನಿಮಿಷ ಅಂದ್ಕೊಂಡು ಇದು ಯಾವುದಪ್ಪ ಅಂದರೆ ಕ್ಯಾಲಿಕಟನೋ ಜಾಲಿಕಟ್ಟಿನೋ ಯಾವುದೋ ಒಂದು ಮತ್ತಿಕರಲ್ಲಿರೋದು. ತುಂಬ ವೇಟ್. ಇದು ಯಾವುದು ಕೇರಳ ರೆಸ್ಟೋರೆಂಟ್ ಅನಿಸುತ್ತೆ ನನ್ನ ಪ್ರಕಾರ. ಹೌದು, ಇದು ಕೇರಳನೇ ಅನಿಸ್ಬೋದು, ನನಗೆ ಗೊತ್ತಿಲ್ಲ. ಇನ್ನೂ ಫುಡ್ಡು ರೆಡಿ ಕೊಟ್ಟಿಲ್ಲ. ಏನು ಆಯ್ತಪ್ಪ, ಇರಿಗೆ ಕೇಳಿಬಿಡ್ತೀನಿ ಇವಾಗ. ಒಳಗೆ ಎಷ್ಟೊತ್ತೈತೆ ಕೇಳಿ ಸಾಕಾಯಿತು. ಆಯಿತಾ ಸರ್? 3611 ಇನ್ನೂ ಆಗಿಲ್ವಾ? ಯಾವ್ದು ಐಟಮಣ್ಣ ರೆಡಿ ಇಲ್ಲ ಇದರಲ್ಲಿ? ಚಿಕನ್ ಸ್ಟೀವಾನಾ? ಎಷ್ಟೊತ್ತಣ್ಣ? 25 ನಿಮಿಷ ಆಯಿತು. ನೋಡಿ ಇವ್ರಿಗೆ ಆರ್ಡ್ರ್ ಬಂದಿರೋದು ಎಷ್ಟು ಗಂಟೆಗಪ್ಪ ಅಂದರೆ 7:21 ಗಂಟೆಗೆ ಬಂದಿರೋದು ಆರ್ಡ್ರು. ನಮಗೆ ಇವಾಗ 8 ಗಂಟೆಗೆ 23 ನಿಮಿಷ ವೇಟ್ ಮಾಡಿದ್ದೀನಿ. ಇನ್ನೂ ರೆಡಿನೇ ಮಾಡ್ತಾಯಿಲ್ಲ ಗೈಸ್. ಆಯ್ತು 1 ನಿಮಿಷ ಅನ್ಕೋತೆ ವೇಟ್ ಮಾಡಿಸ್ತವ್ರೆ. ಇವ್ರದ್ದು ಒಂದು ತಲೆನೋವುಗಳಪ್ಪ ಕ್ಯಾಲಿಕಟ್ಟೆಯಲ್ಲಿ. ಮುಂಚೆಲ್ಲ ಈ ಥರ ಮಾಡ್ತಿರಲಿಲ್ಲ. ಬೆಳಗ್ಗೆ ಲಾಗಿನ್ ಮಾಡ್ಕೋತಾರೆ, ಈ ಥರ ವೇಟ್ ಮಾಡಿಸ್ತಾರೆ ಡೆಲಿವರಿ ಬಾಯ್ಸ್ಗೆ. ಇರಿ ಸಿಗ್ತೀನಿ. ಇವಾಗ ಪ್ಯಾಕ್ ಮಾಡ್ತಾರೆ, ಅದರಲ್ಲಿ ಬರೀ 2-3 ನಿಮಿಷ ಇತ್ತು ಫುಡ್ಡು ರೆಡಿ ಕೊಟ್ಬಿಟ್ಟು ಅಡ್ವಾನ್ಸ್ ಆಗಿ. ಯಾಕೆ ಈ ಥರ ಮಾಡ್ತಾರಂತ ಗೊತ್ತಾಗ್ತಾರೆ. ಸಿಗ್ತಾನ ಅದು ರೆಸ್ಟೋರೆಂಟು? ಸಿಗ್ತಾ? ಇದೇನಾ ನೋಡಿ ಬೇರೆ ರೆಸ್ಟೋರೆಂಟ್ ಹೆಸರು ಹಾಕಿದ್ರೆ. ಅಲ್ಲಿ ಬೇರೆ ತೋರಿಸ್ತೈತೆ ಮ್ಯಾಪಲ್ಲಿ ಅವ್ರಿಗೆ. ಅವಾಗ ನಮಗೆ ಕೇಳಿದ್ರು ಬಂದುಬಿಟ್ಟು. ಪಾಪ ಅವ್ರು ಯಾವುದೋ ಇದನ್ನೈತೆ, ಕೊಡೋಣ ಬೇಗ. 3611 ಬನ್ನಿ ಗೈಸು. ಎಲ್ಲಿ 5073 ಪಿಕಪ್ ಆಯಿತು. ಡ್ರಾಪ್ ಎಲ್ಲಪ್ಪ ಅಂದರೆ ದೇವಿನಗರ ಯುವರಾಜ್ ರೆಸಿಡೆನ್ಸಿ. ಬನ್ನಿ ಹೋಗ್ಬಿಟ್ಟು ಕಸ್ಟಮರ್ ಆಲ್ಮೋಸ್ಟ್ 2-3 ಸರಿ ವೇಟ್ ಮಾಡಿಸೋರೆ. ಇವರು ಕ್ಯಾಲಿಕಟ್ಟೆಯವ್ರು ಇರೋರು 25 ನಿಮಿಷ ವೇಟ್ ಮಾಡೋರು. ಇವಾಗ ವೇಟಿಂಗ್ ಚಾರ್ಜ್ ಎಷ್ಟು ಕೊಡ್ತಾನಂತ ನೋಡೋಣ. ಇವಾಗ ಡ್ರಾಪ್ ಕೊಡೋಕೆ ಬಂದಿದ್ದೀನಿ. ಇದು ಎಷ್ಟನೇ ಫ್ಲೋರಾ ಇದು? ಗೈಸ್ ನೋಡಿ ಬಿಡೋಣ. 104 103 102 ಅಂದ್ರೆ ಕೆಳಗಡೆ ಇರ್ಬೇಕು ಅನಿಸುತ್ತೆ. ನಾನು ಮೇಲೆ ಬಂದುಬಿಟ್ಟಿದ್ದೀನಿ. ಗ್ರೌಂಡ್ ಫ್ಲೋರಲ್ಲಿ ಇರ್ಬೋದು ಅನಿಸುತ್ತೆ ನನ್ನ ಪ್ರಕಾರ. ಏನೋ ಗೊತ್ತಿಲ್ಲ, ನೋಡೋಣ ಯಾವ ಫ್ಲೋರು ಏನು ಅಂತ. 102 ಕೆಳಗಡೆ ಐತಲ್ಲ, ನಾನು ನೋಡಲೇ ಇಲ್ಲ, ಹಂಗೆ ಮೇಲ್ಗಡೆ ಹೋಗ್ಬಿಟ್ಟಿದ್ದೀನಿ. ಯಪ್ಪ ಗೈಸ್, ಮತ್ತೆ ಎಲ್ಲಿ ದೇವಿನಗರದಲ್ಲಿದ್ದೀನಿ. ಆನಂದಲ್ಲ ಸರ್? ತೊಗೊಳ್ಳಿ. ಎಷ್ಟೊತ್ತೈತಿ? 7 ಗಂಟೆಗೆ ಆರ್ಡ್ರ್ ಮಾಡಿದ್ರಾ? ಇವಾಗ ಕೊಟ್ಟಿದ್ದೆ ನೋಡಿ ಗೈಸ್ 45 ನಿಮಿಷ. 2 ಐಟಮು 76 ರೂಪಾಯಿ. 15 ನಿಮಿಷ ನೋಡಿ 15 ರೂಪಾಯಿ ಕೊಟ್ಟಾನೆ ಬಡ್ಡಿ ಮಗ. ತಿಕ್ಕ ಹೊಡಿಬೇಕು, ನಮ್ಮದೇ ಹೊಡಿತಾನೆ. ನಾವು ಯಾವಾಗ ಒಂದು ಹೊಡಿಯೋನು? ಏನಂತಾರೆ ಗೈಸ್? ಇಲ್ಲ ಇವ್ರು ಹೋಟೆಲ್ದವ್ರದಂದರೆ ಸಿಕ್ಕಾಪಟ್ಟೆ ತಲೆನೋವು ಗೈಸ್. ಇನ್ನೂ ಪ್ಯಾಕೇ ಆಗಿರಲ್ಲ, ಆವಾಗಲೇ 5 ನಿಮಿಷ ಮುಂಚೆನೇ ರೆಡಿ ಕೊಟ್ಟರು. ಹಾಂ ಸರ್ ಪ್ಯಾಕ್ ಆಗ್ತಾಯಿದೆ ಸರ್ ಅಂತ ಅಂದ್ಕೊಂಡು ಅವ್ರ ರೇಟಿಂಗೋಸ್ಕರ ನಮ್ಮ ರೇಟಿಂಗ್ನ ತುಳಿತವ್ರೆ. ಏನು ಮಾಡೋಕ್ಕಾಗಲ್ಲ. ವೇಟ್ ಮಾಡಿ 25 ನಿಮಿಷಕ್ಕೆ 15 ರೂಪಾಯಿ ವೇಟಿಂಗ್ ಚಾರ್ಜ್ ಕೊಟ್ಟು ಅನ್ನಬಂಡು. ಅದು ತಂದುಕೊಟ್ಟು ವೇಟಿಂಗೇ ಬೇಡಾಗಿತ್ತು, 55 ರೂಪಾಯಿ ಇದ್ರ ಬೀಳ್ಸಿತ್ತು. ಇರಿ ಗೈಸ್, ಮತ್ತೆ ಇವಾಗ ಎಲ್ಲಿ ಆರ್ಡ್ರ್ ಸಿಗುತ್ತೆ ನೋಡ್ತೀನಿ. ಸ್ಲಾಟು ಬುಕ್ ಮಾಡ್ಕೊಂಡಿದ್ದೀನಿ 9 ಗಂಟೆವರೆಗೂ. 9 ಗಂಟೆವರೆಗೂ ನೋಡ್ತೀನಿ. ಆರ್ಡ್ರ್ ಬೀಳಿಲ್ವಾ ಡ್ಯೂಟಿ ಆಫ್ ಮಾಡಿಬಿಡ್ತೀನಿ. ಕೋಪ ಬಂದುಬಿಟ್ಟೈತೆ ನನಗೆ ಸಿಕ್ಕಾಪಟ್ಟೆ. ಸ್ವಿಗ್ಗಿ ಮೇಲೆ ಆರ್ಡರ್ಸ್ ಕೊಡ್ತಾಯಿಲ್ಲ, ಏನಿಲ್ಲ. ಜನ ಆರ್ಡ್ರ್ ಮಾಡಿರ್ತಾನೆ ನಮಗೆ ಬರೋದು ಗೈಸ್. ಮನೆ ಹಾಗೆ ಹುಡುಕ್ತಾ ಇದ್ದೀನಿ. ಎಲ್ಲೋ ಕೊಟ್ಟ ಯೂಟ್ಯೂಬಿಂದ ಯಾವುದೋ ಒಂದು 63 ರೂಪಾಯಿದು ಅಮೃತಳಿಗೆ 7 ಕಿಲೋಮೀಟ್ರ್ 1 ಅವರ್ ಆರ್ಡರ್ ಕೌಂಟಿಂಗ್ ಐತೆ. ಬರ್ರಿ, ಇವ್ರದ್ದೊಂದು ಯೂಟ್ಯೂಬಿಂದ ಎಲ್ಲ ಹೋಟೆಲಲ್ಲಿ ನಮಗೆ ವೇಟ್ ಮಾಡಿಸ್ತಾರೆ ಗೈಸ್. ಏನು ಮಾಡೋದು? ಎಷ್ಟಂತ ವೇಟ್ ಮಾಡಲಿ ನಾನು? ಸಾಕಾಗಿಬಿಟ್ಟೈತೆ ವೇಟ್ ಮಾಡಿ. ಇವಾಗ ಯೂಟ್ಯೂಬ್ ಹತ್ರನೂ ಹೋಗ್ಬಿಟ್ಟು ವೇಟೇ ಮಾಡಬೇಕು. ಅಲ್ಲೂ ಅದೇ ತಲೆನೋ ನಮಗೆ. ಇರೇ ರೆಡಿ ಕೊಟ್ರೆ ರೆಡಿನೂ ಇಲ್ಲ ಏನೆಲ್ಲ. ಸಿಗ್ತೀನಿ ಗೈಸ್ ಮತ್ತೆ. ಅದು 8:41 ಗಂಟೆ ಆಯಿತು. ಆಲ್ಮೋಸ್ಟ್ ಹೊಡೆದಿರೋದು 2 ಆರ್ಡ್ರ್ ಆಗಿದೆ. ಅಂದರೆ 2 ಆರ್ಡ್ರ್ 1 ಆರ್ಡ್ರ್ ಕೌಂಟ್ ಆಗಿದೆಯಲ್ಲ.
ಮೂರನೇ ಆರ್ಡ್ರು ಉಡುಪಿ ಗಾರ್ಡನ್ ಜಕ್ಕೂರಿಂದ. ಇಲ್ಲೇ ಬಿದ್ದುಬಿಟ್ಟೈತೆ ಹತ್ತಿರ ಲೋಕಲ್ ಆರ್ಡ್ರು ಜಕ್ಕೂರು ಸೈಡ್ಗೆ. ಕಾಫಿ ಒಂದು, ಮಸಾಲ ದೋಸೆ ಒಂದು. ಅಣ್ಣ ಮಾಡೋ ಒಂದು ಕಾಫಿಗೆ 3 ಕಪ್ ಕೊಟ್ಬಿಟ್ಟವನೆ. ಅಣ್ಣ ಒಂದು ಮಸಾಲ ದೋಸೆ 9486 ಇದೇನಾ? 9486 9486 ಇದೆ ಗೈಸ್. ಸಿಗ್ತೀನಿ ಆಮೇಲೆ. ಗೈಸು ಕಸ್ಟಮರ್ ನೋಡಿ, ಯೂಸ್ ದ ಲಿಫ್ಟ್ ಇದೆ, ಯೂಸ್ ಮಾಡ್ಕೊಂಡು ಬನ್ನಿ ಅಂತ ಹಾಕವ್ರೆ. ಇದೇ ಫಸ್ಟ್ ಟೈಮ್ ನೋಡಿ ನಾನು ಈ ಥರ ಇದರಲ್ಲಿ ಹೌ ಟು ರೀಚ್ ಅಂತ ಇದರಲ್ಲಿ ಬರೆದಿರೋದು. ಯೂಸ್ ದ ಲಿಫ್ಟು 4th ಫ್ಲೋರಲ್ಲಿ ಬಿದ್ದೈತೆ. ಉಡುಪಿ ಗಾರ್ಡನ್ ಐಟಮ್ ಬಂದುಬಿಟ್ಟು ಮಸಾಲ ದೋಸೆ, ಒಂದೇ ಒಂದು ಕಾಫಿ. ಇಲ್ಲಿ ಉಡುಪಿ ಗಾರ್ಡನ್ ಜಕ್ಕೂರದಲ್ಲಿ ರೆಡಿ ಕೊಟ್ಬಿಡ್ತಾರೆ. ಅದು ಯಾಕೆ ರೆಡಿ ಕೊಡ್ತಾರೆ, ಇನ್ನೂ ರೆಡಿನೇ ಇರೋಲ್ಲ ಐಟಮ್ಸ್ ಏನು. ಅವಾಗ ರೆಡಿ ಕೊಟ್ಬಿಡ್ತಾರೆ. ಸುಮ್ಮನೆ ನಾವು ವೇಟ್ ಮಾಡ್ಕೊಂಡು ತೊಗೊಂಡು ಹೋಗಬೇಕು. ಕೊಡೋದೇ ಒಂದು 8 ಪೈಸಾದಲ್ಲಿ. ಅದರಲ್ಲೂ ಈ ಥರ ಮಾಡಿಬಿಡ್ತಾರಪ್ಪ. ಆಲ್ಮೋಸ್ಟ್ ಸಂಜಯ್ ನಗರ ಮತ್ತು ಯಾವುದಿದು ಬ್ಯಾಟ್ರಾಂಪುರಂ ಸಿಗ್ನಲ್ಲಿರೋ ಉಡುಪಿ ಗಾರ್ಡನ್ ಏನೂ ರೆಡಿ ಕೊಡೋಲ್ಲ. ಈ ಉಡುಪಿ ಗಾರ್ಡನ್ ಜಕ್ಕೂರಲ್ಲೇ ರೆಡಿ ಕೊಟ್ಬಿಡ್ತಾರೆ. ಯಾವ ಸೈಡಪ್ಪ ಮನೆ ಇದೆ ಅನಿಸುತ್ತೆ. ಇದೇನೋ ಯಾವುದಂತ ಗೊತ್ತಿಲ್ಲ ನನಗೆ. ಒಂದೇ ಮನೆ ಐತೆ ಅನಿಸುತ್ತೆ. ಆ ಕಡೆ ಎಲ್ಲ ಸೈಡ್ ಖಾಲಿ ಐತೆ. ಕೇಳೋಣ. 4th ಫ್ಲೋರಲ್ಲಿ ಅಂದ್ರೆ ಬಂದಿದ್ದೀನಿ. ಇದಾರ ಇಲ್ವಾ ಯಾರಿಗೂ ಗೊತ್ತು ಕಸ್ಟಮರು. ಇರಿ ಕೇಳೋಣ. ಸರ್ ಆರ್ಡ್ರ್ ಮಾಡಿದ್ರಾ? ನೇಮ್ ಸರ್? ಓಕೆ, ವೆಲ್ಕಮ್. ಬರ್ರಿ ಗೈಸು, ಡ್ರಾಪ್ ಕೊಟ್ಟೆ. ಲಿಫ್ಟ್ ಕೆಳಗಡೆ ಹೋಯ್ತು ಗೈಸ್. ಎಷ್ಟು ರೂಪಾಯಿ ಕೊಟ್ಟಿದ್ದೆ? 31 ರೂಪಾಯಿ. ಪರವಾಗಿಲ್ಲ, ಸಿಗ್ತೀನಿ ಮತ್ತೆ ಆಮೇಲೆ. ಗಾಯ್ಸ್ ಹೆಲಿಕಾಪ್ಟರ್ ಕಾಣ್ತೈತಲ್ಲ ಗೊತ್ತಿಲ್ಲ ಏನು ಇವತ್ತು. ಎಷ್ಟೊಂದು ಹತ್ತತ್ರ 7-8 ರೌಂಡ್ ಓಡಿಸೋರೆ ಗೈಸ್. ಏನಂತ ಗೊತ್ತಾಗ್ತಿಲ್ಲ. ಜಕ್ಕೂರಲ್ಲಿ ಫುಲ್ ರೌಂಡ್ ಮೇಲೆ ರೌಂಡ್ ಹೊಡಿತಾನೆ ಇದ್ದೀನಿ. ಟ್ರೈನಿಂಗ್ ಕೊಡ್ತಾವ್ರ ಅಂತ ಗೊತ್ತಾಗ್ತಿಲ್ಲ, ಏನು ಕೊಡ್ತಾಯಿದ್ದಾರೆ ಅಂತ ಗೊತ್ತಿಲ್ಲ. ಆಲ್ಮೋಸ್ಟು ತುಂಬ ಸರಿ ಆಲ್ಮೋಸ್ಟ್ 1 hour ಮೇಲೆ ಆಯ್ತು ಗೈಸ್. ವಿಡಿಯೋದಲ್ಲಿ ಕಾಣ್ತೈತಲ್ಲ ಗೊತ್ತಿಲ್ಲ. ಇವಾಗ ಆ ಸೈಡಲ್ಲಿ ಇದ್ರದ್ದು ಎರಡು ಹೆಲಿಕಾಪ್ಟರ್, ಇಲ್ಲೊಂದಿದೆ 3ನೇದು. 3 ಹೆಲಿಕಾಪ್ಟರ್ ಓಡಿಸ್ತಾನವ್ರೆ. ಅದು ಏನಕ್ಕೆ ಏನು ಟ್ರೈನಿಂಗ್ ಕೊಡ್ತಾರೋ ಏನಂತ ಗೊತ್ತಿಲ್ಲ. ಆಲ್ಮೋಸ್ಟು ಎಷ್ಟು ದಿವಸ ಆಯ್ತು ನೋಡ್ತಾ ಇದ್ದೀನಿ, ಯಾವತ್ತೂ ಓಡಿಸಿರಲಿಲ್ಲ. ಇವತ್ತೇ ನೋಡ್ತಾ ಇದ್ದೀನಿ. ಆಲ್ಮೋಸ್ಟ್ 1 hour ಓಡಿಸ್ತಾನವ್ರೆ ಸಿಟಿ ರೌಂಡು. ಅಂದರೆ ಇದು ಜಕ್ಕೂರು, ತನಿಸಂದ್ರ, ಸಂಜಯ್ ನಗರ, ಇದು ಈ ಕಡೆ ನಾಗವಾರ, ಮತ್ತಿಕೆರೆ ಮಾಡಿದ್ರೆ ಈ ಥರ ರೌಂಡ್ ಹೊಡಿತಾನಿದ್ದಾರೆ. ಅಂದರೆ ಟ್ರೈನಿಂಗ್ ಕೊಡ್ತಿರ್ಬೋದು ಅನಿಸುತ್ತೆ ಏರ್ಫೋರ್ಸ್ ಅವ್ರಿಗೆ. ಏರ್ಫೋರ್ಸ್ದೇ ಇರುತ್ತೆ ಅದು ಹೆಲಿಕಾಪ್ಟರ್, ಅದು ಓಡಿಸೋದಿಲ್ಲ. ಅವರು ಓಡಿಸ್ಕೊಳ್ಳಿ, ನಾವು ಕೆಲಸ ಮಾಡ್ಕೊಂಡು ಹೋಗೋಣ. 3 ಆರ್ಡ್ರ್ ಹೊಡೆದಿದ್ದೀನಿ ಗಾಯ್ಸ್. ಅಷ್ಟೇ 9 ಗಂಟೆಗೆ ಸ್ಲಾಟ್ ಬುಕ್ ಮಾಡ್ಕೊಂಡಿದ್ದೀನಿ. ಆದಮೇಲೆ ಸ್ಲಾಟೇ ಬುಕ್ ಮಾಡ್ಕೊಂಡಿಲ್ಲ. ಅವ್ನು ಹೆಂಗಾದ್ರೂ ಆರ್ಡ್ರ್ ಕೊಡಲಿ ಅಂದ್ಕೊಂಡು ನೋಡಬೇಕು ಅಂದ್ಕೊಂಡಿದ್ದೀನಿ. ಆರ್ಡ್ರ್ ಕೊಡಲಿ ಅಂದ್ರೆ ತಿಕ್ಕ ಮುಚ್ಕೊಂಡು ಮನೆಗೆ ಹೋಗ್ಬಿಡ್ತೀನಿ ಗೈಸ್. ಬೇರೆ ಅಪ್ಲಿಕೇಶನ್ ಮಾಡ್ಕೋತೀನಿ, ಅದ್ರ ವೀಡಿಯೋ ಮಾಡ್ತೀನಿ ಎಲ್ಲ ಗೊತ್ತಿಲ್ಲ. 3 ಆರ್ಡ್ರು 170 ಆಗಿದೆ. ಇನ್ನೂ 8 ನಿಮಿಷ ಆಯ್ತು. ಇನ್ನೂ 8 ನಿಮಿಷ ನೋಡ್ತೀನಿ. ಆರ್ಡ್ರ್ ಕೊಟ್ಟರೆ ಕಂಟಿನ್ಯೂ ಮಾಡ್ತೀನಿ, ಎಲ್ಲರೂ ತಿಕ್ಕ ಮುಚ್ಕೊಂಡು ಮನೆಗೆ ಹೋಗ್ತೀನಿ ಗೈಸ್. ಇದು 8:58 ಗಂಟೆಗೆ ಆರ್ಡ್ರ್ ಕೊಟ್ಟವನು ವಿಷ್ಣು ಗಾರ್ಡನಿಂದ. ಇವಾಗ ಸುತ್ತಾಡ್ಕೊಂಡು ಹೋಗ್ಬೇಕು ನಾನು. ಸುತ್ತಾಡ್ಕೊಂಡು ಹೋಗ್ಬೇಕು ಅಲ್ಲಿಗೆ. ಇರಿ ನೋಡೋಣ, ಸುತ್ತಾಡ್ಕೊಂಡು ಹೋಗೋಣ. ರೀಚ್ಡ್ ತೊಗೊಳತ್ತ ಸೆಲ್ಫಿ. ನಮ್ಮನೆಗೆ ಓದಿ ಈ ಥರ ಸೆಲ್ಫಿ ಎಷ್ಟು ಸರಿ ಕೇಳ್ತಾವಂದ್ರೆ ತಿಕ್ಕ ಮಕ ಎಲ್ಲ ಅವ್ರದ್ದಾಗ್ತೈತೆ ನನಗಂತ್ಕೊಂಡು. 20 ಸರಿ ಇರಿ. ಆ ಹೋಟೆಲ್ ಆ ಸೈಡ್ ಇರೋದು, ಈ ಸೈಡೇ ಸೆಲ್ಫಿ ಕೊಟ್ಬಿಟ್ಟು ಅವನ ಇನ್ನೂ ಫುಡ್ ರೆಡಿ ಐತಲ್ಲ ಗೊತ್ತಿಲ್ಲ. ಆಲ್ಮೋಸ್ಟು ಇರಿ 1 ನಿಮಿಷ ಹಿಂಗೆ ಕೊಟ್ಟುಬಿಡ್ತೀನಿ ನಾನು ಹತ್ರ ಸೆಲ್ಫಿನ. ಹೊಡ್ಕೊಳ್ಳಿ. ಯಾವ ನನ್ನ ಮಗ ಹೆಲ್ಮೆಟ್ ತಕ್ಕೋದು ಕೂತ್ಕೋತಾನೆ. ಇದು ಬ್ಯಾಗು ಇಟ್ಟು, ಇದು ಜಾಕೆಟು, ಟಿ ಶರ್ಟು, ಇದು ನಾನು, ನನ್ನ ಫೋಟೋ, ಬಟ್ರ್ ಮಿಲ್ಕ್ 1, ಇಡ್ಲಿ ವಡ 1, ಇಡ್ಲಿ, ಕಾಫಿ 2, ಇಷ್ಟೊಂದು ಐಟಮ್ ಕೊಟ್ಬಿಟ್ಟವನೆ. ಡ್ರಾಪ್ ಎಲ್ಲಿ ಅಂತ ಫುಡ್ಡು ರೆಡಿ ಕೊಟ್ಟುಬಿಟ್ಟಿದ್ರೆ ಗಾಯ್ಸ್. ಫುಡ್ಡು ರೆಡಿ ಇದೆ, ನಾನು ನಾಟ್ ರೆಡಿ ಆಗ್ತೀನಿ. ಇಲ್ಲೇ ಲೋಕಲ್ ಬಿದ್ದುಬಿಟ್ಟೈತೆ, ಅಲ್ಲೇ ಹತ್ರನೇ. 4 ಆರ್ಡ್ರ್ ಅಂದರೆ ಗೈಸ್ ಏನು ಗೈಸ್ ಈ ಥರ ಆರ್ಡ್ರೇ ಕೊಡ್ತಾಯಿಲ್ಲ. ಯಾಕೆ ಈ ಥರ ಮಾಡ್ತಾಯಿದ್ದೀನಿ? ಝೊಮ್ಯಾಟೋದಲ್ಲಿ ಆರ್ಡ್ರ್ ಸಿಗುತ್ತೆ. ಎಲ್ಲ ಹೋಟೆಲ್ದಲ್ಲಿ ಹೋಗ್ಬಿಟ್ಟು ಕೇಳ್ತಾಯಿದ್ದೀನಿ. ಝೊಮ್ಯಾಟೋದಲ್ಲಿ ಆರ್ಡ್ರ್ಗಳು ಬೀಳ್ತಾ ಇದ್ದಾವಂತೆ. ಆದರೆ ಸ್ವಿಗ್ಗಿದಕ್ಕೆ ಏನಾಗಿದೆ, ಏನು ಆಫರ್ ಕೊಡ್ತಾ ಇಲ್ವಾ, ಏನು ಕೊಡ್ತಾಯಿಲ್ಲ ಅಂತ ಗೊತ್ತಾಗ್ತಲ್ಲ ಕಸ್ಟಮರ್ಗೆ ಅವರು ಯಾವುದರಲ್ಲಿ ಆಫರ್ ಇದೆ ಅದನ್ನೇ ಆ ಆ್ಯಪೇ ಯೂಸ್ ಮಾಡೋದು. ಇವಾಗ ಝೊಮ್ಯಾಟೋದಲ್ಲಿ ಆಫರ್ ಕೊಟ್ಟರೆ ಝೊಮ್ಯಾಟೋದಲ್ಲಿ ಆರ್ಡ್ರ್ ಮಾಡ್ತಾರೆ, ಸ್ವಿಗ್ಗಿದಲ್ಲಿ ಆರ್ಡ್ರ್ ಕೊಟ್ಟರೆ ಸ್ವಿಗ್ಗಿದಲ್ಲಿ ಆರ್ಡ್ರ್ ಮಾಡ್ತಾರೆ. ಯಾವುದು ಇದರಲ್ಲಿ ಡಿಸ್ಕೌಂಟ್ ಇರುತ್ತೆ ಇದರಲ್ಲಿ ಆರ್ಡ್ರ್ ಮಾಡ್ತಾರೆ. ನಾವಂತೂ ಆರ್ಡ್ರ್ ಏನು ಮಾಡಲ್ಲ, ಕೈಯಿಂದ ಅಡುಗೆ ಮಾಡಿಬಿಟ್ಟು ತಿಂತೀವಿ ಗೈಸು. ಇರಿ ಇದೊಂದು ಡ್ರಾಪ್ ಕೊಟ್ಟು ಟೋಟಲ್ ಎಷ್ಟು ಅರ್ನಿಂಗ್ಸ್ ಆಯ್ತು ಅಂತ ಹೇಳ್ತೀನಿ ಗೈಸ್. ಒಂದು ಮಾತು ಹೇಳ್ತೀನಿ ನೋಡಿ, ನನ್ನ ಅನುಭವ ಪ್ರಕಾರ ದಯವಿಟ್ಟು ಸ್ವಿಗ್ಗಿನ ಝೊಮ್ಯಾಟೊ ನಂಬ್ಕೊಂಡು ಮಾತ್ರ ಸಾಲ ಮಾಡೋಕೆ ಹೋಗ್ಬಿಡಿ ಗೈಸ್. ಅನುಭವಿಸ್ತಾ ಇದ್ದೀನಿ, ಸಾಲ ಮಾಡ್ಕೊಂಡಿದ್ದೀನಿ.
ಇವಾಗ ನೋಡಿದ್ರೆ ಆರ್ಡ್ರಸ್ಗಳಿಲ್ಲ, ಏನಿಲ್ಲ. ತಲೆನೋವು ಇಷ್ಟುಕೊಂಡು ತಲೆ ಕೆಟ್ಟೋಗ್ಬಿಟ್ಟೈತಿದ್ರೆ ಕೆಲಸ ಮಾಡೋಕ್ಕೆ ಮೂಡ್ ಬರ್ತಲ್ಲ. ಆದ್ರೂ ಏನು ಮಾಡೋದು, ಮತ್ತೆ ಬೇರೆಯವ್ರ ಹತ್ರ ಸಾಲ ಮಾಡ್ಕೊಂಡು ಅವ್ರ ಸಾಲ ತೀರಿಸೋದು, ಮತ್ತು ಅವ್ರ ಸಾಲ ತೀರಿಸ್ಬೇಕಾದ್ರೆ ಮತ್ತೆ ಇವ್ರ ಹತ್ರ ಸಾಲ ಮಾಡ್ಕೊಳ್ಳೋದು, ಇದೇ ಆಗಿಬಿಟ್ಟೈತೆ. ಆದರೆ ನಾನು ಬೇರೆಯವ್ರ ಹತ್ರ ಸಾಲ ಕೇಳಲ್ಲ. ಆ ಕಾರ್ಡಿಂದ ಈ ಕಾರ್ಡು, ಈ ಕಾರ್ಡಿಂದ ಈ ಕಾರ್ಡು, ಈ ಕ್ರೆಡಿಟ್ ಆ್ಯಪಿಂದ ಆ ಆ್ಯಪು, ಇದರಲ್ಲೇ ದುಡ್ಡು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಮಾಡ್ಕೊಂಡಿದ್ದೀನಿ ಗೈಸ್. ನೀವು ಯಾವ ಥರ ಮಾಡ್ತಾಯಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ಇದು ಯಾರ್ದು 336, 334, ಇದು 35, ಇದೇ ಅನ್ಕೋತೀನಿ 36, 336. ಆದರೆ ಯಾವ ಮನೆ ಅಂತ ಗೊತ್ತಿಲ್ಲ. ಸೆಕೆಂಡ್ ಫ್ಲೋರ, ಸರಿ ಸೆಕೆಂಡ್ ಫ್ಲೋರ್ ಅಂತೀನಿ, ಗ್ರೌಂಡ್ ಫ್ಲೋರ ಫಸ್ಟ್ ಫ್ಲೋರ್ ಅಂತ. ಇದಕ್ಕೆ ಕಾಲೇ ಮಾಡಿಬಿಡ್ತೀನಿ ಕಸ್ಟಮರ್ಗೆ. ಸಾಲ ಮಾಡಿ 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 ಸಾಕಾಗಿಬಿಟ್ಟೈತೆ ಗೈಸ್, ತೀರ್ಸೋಕ್ಕಾಗ್ತಾಯಿಲ್ಲ ಇವಾಗ. ಏನು ಮಾಡೋದು? ಇದು ಟೀ ಕಾಫಿ, ಇದರಲ್ಲಿ ಇಡ್ಲಿ ವಡೆ ಏನೇನು ಐತೆ ರೀ. ನೋಡೋಣ ಯಾವ ಫ್ಲೋರ್ ಅಂತಲೇ ಗೊತ್ತಾಗ್ತಲ್ಲ ನನಗೂ. ಡಾ 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 ಯಾವ ಫ್ಲೋರ್ ಅಂತ ಹಾಕಿದರೆ ಆ ಫ್ಲೋರ್ಗೆ ಹೋಗ್ಬಿಟ್ಟು ಕೊಡ್ಬೋದಿತ್ತು. ಅರೆ ಯಾವುದಂತ ಹಾಕಿದ್ದಾರೆ ಅಂತ ಅದಕ್ಕೆ ಹಾಕಿಲ್ವಲ್ಲ. ಏನು ಮಾಡ್ತೀರಾ? 2 ಕವರಲ್ಲಿ ಕೊಟ್ಬಿಟ್ಟವ್ರೆ. ಶ್ಯಾಮ ಸುಂದರಕ್ಕೆ ಇರಿ, ನೋಡೋಣ ಒಳಗಡೆ ಆದರೂ ಹೋಗ್ಬಿಡೋಣ. ಸುಮ್ಮನೆ ಫೋನು ಪಿಕ್ ಮಾಡ್ತಾಯಿಲ್ಲ ಕಸ್ಟಮರು. ಯಾರಾದರೂ ಇದ್ದಾರಾ? 2 ವೇ ಬೆಲ್ ಕೇಳಿಬಿಟ್ಟೆ ಹೋಗ್ಬಿಡೋಣ. ಕಾಲು ಪಿಕ್ ಮಾಡ್ತಾಯಿಲ್ಲ, ಏನಿಲ್ಲ. ಎದಕ್ಕಾದ್ರೂ ಆರ್ಡ್ರ್ ಮಾಡ್ತಾರಂತೀನಿ. ಕಾಲ್ ಮಾಡಿದ್ರೆ ಅನಿಸಲ್ಲ ಗೈಸ್, ಸುಮ್ಮನೆ ಇದ್ರಲ್ಲಿ ಗ್ರೌಂಡ್ ಫ್ಲೋರ್ ಹಾಕಿಲ್ಲ, ಏನಿಲ್ಲ. ನಿಯರ್ ಮ್ಯಾಕ್ಡಾನಲ್ಡ್ಸ್ ರೆಸ್ಟೋರೆಂಟ್. ಮ್ಯಾಕ್ಡಾನಲ್ಡ್ಸ್ ರೆಸ್ಟೋರೆಂಟ್ ಆಯಿತಾ? ನನಗಂತರ ಗೊತ್ತಿಲ್ಲಪ್ಪ. ಇರಿ ಮತ್ತೊಮ್ಮೆ ಕಾಲ್ ಮಾಡಿಬಿಡ್ತೀನಿ ಇವಾಗ. ಡೋರು ತೆಗಿತಾ ಇಲ್ಲ. ಕಾಲ್ ಮಾಡ್ತೇನೆ, ಕಾಲ್ ಪಿಕ್ ಮಾಡ್ತಾನೆ. ನೋಡೋಣ ರೀ, ಎಷ್ಟೊತ್ತು ಗಂಟೆವರೆಗೂ ಮಾಡ್ತಾರೆ ಕಾಲ್ ಪಿಕ್ ಮಾಡೋಕ್ಕೂ. ಯಾವ ಫ್ಲೋರ್ ಅಂತಲೂ ಹಾಕಿಲ್ವಲ್ಲ. ಇವರು ಪಿಕ್ ಮಾಡ್ತಾರಲ್ಲ. ಮೇಲ್ಗಡೆ ಹೋಗ್ಬಿಟ್ಟು ನೋಡೋಣ. ಮೇಲ್ಗಡೆ ಇದ್ರೆ ಹೋಗೋಣ. ಯಾವುದಪ್ಪ ಮನೆ ಸರ್? ಯಾವ್ದು ಮನೆ ಅಂತಲೇ ಗೊತ್ತಿಲ್ಲ ಕೈಸ ನನಗಂತೂ. ಈ ಕಡೆ ಬೇರೆ ಮನೆ ಐತಾ? ಇದೊಂದೇ ಮನೆ ಇರೋದು ಅನಿಸುತ್ತೆ. ಇನ್ನೂ ಕಾಲ್ ಪಿಕ್ ಮಾಡ್ತಾ ಇಲ್ಲ. ಯಾವುದು ಸರ್? ಏನು ರೆಸ್ಪಾನ್ಸ್ ಇಲ್ಲಪ್ಪ ಕಸ್ಟಮರ್ ಕಡೆಯಿಂದ. ಗ್ರೌಂಡ್ ಫ್ಲೋರಲ್ಲಿ ಹೋದೆ, ಅದೇ ಇತ್ತಲ್ಲ. ಇವರು ಫಸ್ಟ್ ಫ್ಲೋರಲ್ಲಿ ಡೋರ್ ತೆಗಿತಾ ಇಲ್ಲ. ಇವಾಗ ಸೆಕೆಂಡ್ ಫ್ಲೋರ್ ಒಂದು ಉಳ್ದೈತೆ, ಹೋಗ್ಬಿಟ್ಟು ನೋಡೋಣ. ಯಾರಾದರೂ ಡೋರು ತೆಗಿತಾನೆ, ಕೆಳಗಡೆದು ತೆಗ್ದಿಲ್ಲ ಇನ್ನು. ಇವಾಗ ಮೇಲ್ಗಡೆ ಹೋಗ್ತೀನಿ. ಹಾಗೆ ಯಾರು ಆರ್ಡ್ರ್ ಮಾಡೋರು ಯಾರು ಗೊತ್ತು. ಇದು ಕಸ್ಟಮರ್ ಫಾಲ್. ಹಲೋ 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 ಹಾಂ ಹೌದು ಸರ್, ಡೆಲಿವರಿ ಸರ್. ಯಾವ ಫ್ಲೋರ್ ಸರ್? ಸೆಕೆಂಡಾ? ಮೆನ್ಷನ್ ಕಾಲ್ ಮಾಡ್ತಾಯಿದ್ದೀನಿ, ಅವಾಗಿಂದ ಕಾಲ್ ಪಿಕ್ ಮಾಡ್ತಾಯಿಲ್ಲ. ಬನ್ನಿ ಸರ್, ಮೇಲ್ಗಡೆನೇ ಇದ್ದೀನಿ. ಅದು ಅಣ್ಣನ ನಂಬರ್ ಆಫ್ ಮಾಡಿದ್ದೀರಾ ಸರ್? ಹಾಗಾದ್ರೆ ಅಣ್ಣ ನಂಬರ್ ಆಫ್ ಮಾಡಿಬಿಟ್ಟವ್ರೆ. ತೊಗೊಳ್ಳಿ ಸರ್. ಅದು ಅಣ್ಣ ನಂಬರ್ ಆಫ್ ಮಾಡಿದರೆ ಬೇರೆಯವ್ರ ನಂಬರ್ ಬರೋಲ್ಲ ಕಂಪ್ಲೇಂಟ್. ಅದ ಬೇಕಾದ್ರೆ ಇದು ಕಾಂಟ್ಯಾಕ್ಟ್ಸಲ್ಲಿ ಡೈಲ್ಸಲ್ಲಿ ಮಿಸ್ ಕಾಲ್ ಅಂತ ಬರುತ್ತಾ? ಮಿಸ್ ಕಾಲ್ ಥರ ಬರುತ್ತಾ? ಅದು ಅಣ್ಣ ನಂಬರ್ ಆಫ್ ಮಾಡಿದರೆ ಮಾತ್ರ ಬರೋಲ್ಲ, ಆ ಥರ ಆಗಿರುತ್ತೆ. ಅದೇ ಅಣ್ಣ ನಂಬರ್ ಆಫ್ ಮಾಡಿ ಸೆಟ್ಟಿಂಗಲ್ಲಿ ಹೋಗ್ಬಿಟ್ಟು ಅಣ್ಣ ನಂಬರ್ ಆಫ್ ಮಾಡಿ ಅದು ತೆಗೆದುಬಿಡಿ, ಅದು ಬರುತ್ತೆ ಕಾಲ್. ಹಾಗಾದರೆ ನಾನು ಅವಾಗ ಗ್ರೌಂಡ್ ಫ್ಲೋರಲ್ಲಿ ಬೆಲ್ ಮಾಡಿದೆ, ಫಸ್ಟ್ ಫ್ಲೋರಲ್ಲಿ ಬೆಲ್ ಮಾಡಿದೆ. ಮತ್ತು ಅಣ್ಣ ನಂಬರ್ ಆಫ್ ಮಾಡಿಬಿಡ್ತಾರೆ, ನಮಗೆ ತಲೆನೋವು ಗೈಸ್. ಆಮೇಲೆ ಕಸ್ಟಮರೇ ಕಾಲ್ ಮಾಡಿದರು, 33 ರೂಪಾಯಿ. ಆಗ ಕಡೆ ಡ್ಯೂಟಿ ಆಫ್ ಮಾಡ್ತೀನಿ. ಯಾವ ನನ್ನ ಮಗ ಮಾಡ್ತಾನೆ, ಸರಿಯಾಗಿ ಆರ್ಡ್ರ್ ಕೊಡ್ತಾಯಿಲ್ಲ, ಏನು ಕೊಡ್ತಾಯಿಲ್ಲ. ನೋಡ್ತೀನಿ ಸಂಜೆ ಬಂದುಬಿಟ್ಟು 1-2-3 ಆರ್ಡ್ರ್ ಆದರೂ ಹೊಡೆಯೋಣ. 4 ಆರ್ಡ್ರ್ ಹೊಡೆದೀನಿ, 2,200 ರೂಪಾಯಿ ಚಿಲ್ಲರೆ ಆಗೈತೆ ಗೈಸ್.
ಅಷ್ಟೇ ಅರ್ನಿಂಗ್ಸು. ಸಿಕ್ಕಾಪಟ್ಟೆ ಬೇಜಾರಾಗಿಬಿಡುತ್ತೆ ಗೈಸ್. ನನಗಂತೂ ಡೈಲಿ ಬೇಜಾರಾಗ್ತೈತೆ. ಅದ್ರಲ್ಲಿ ಬೇರೆ ಸಾಲಗಳ ಮೇಲೆ ಸಾಲ ಮೇಲೆ ಸಾಲ ಮಾಡ್ತಾನೆ ಇದ್ದೀನಿ. ಈ ವಿಡಿಯೋ ಇಲ್ಲಿಗೇನು ಮಾಡ್ತಾಯಿದ್ದೀನಿ ಗೈಸ್. ಮತ್ತು ನಿಮ್ದು ಎಷ್ಟು ಕಮೆಂಟ್ ಮಾಡಿಸಿದ್ದೆ, ನೀವು ಎಷ್ಟು ಸಾಲ ಮಾಡಿದ್ರಿ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ನ ಕಮೆಂಟ್ ಮಾಡಿರಿ. ನಮ್ದಂತೂ ಹತ್ತತ್ರ ಸದ್ಯಕ್ಕೆ ಒಂದು 60-70 ಸಾವಿರ ರೂಪಾಯಿ ಸಾಲ ಐತೆ ಆಲ್ಮೋಸ್ಟು. ಏನು EMI ಹಾಕ್ಸ್ಕೊಂಡು ಬಿಟ್ಟಿದ್ದೀನಿ ತಿಂಗಳ. ಅದ್ರ ತೀರಿಸ್ಬೇಕಲ್ವ, ಏನು ಮಾಡೋಕ್ಕಾಗಲ್ಲ. ಡ್ಯೂಟಿ ಆಫ್ ಮಾಡ್ಕೊಂಡು ಮನೆಗೆ ಹೋಗ್ತೀನಿ ಗೈಸ್. ಈ ವಿಡಿಯೋ ಇಲ್ಲಿಗೇನು ಮಾಡ್ತಾಯಿದ್ದೀನಿ. ಈ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್.